100% ಅವನೇನೋ ಲೆಕ್ಕಾಚಾರ ಹಾಕೊಂಡೇ ಬಂದಿರೋದು. ಇಲ್ಲ ಅಕ್ಕ, ಆ ಮನುಷ್ಯ ಆ ಥರ ಅಲ್ಲ, ದೇವ್ರಂತವನು. ಹತ್ರ ಆಗೋವರೆಗೂ ಎಲ್ಲರೂ ದೇವ್ರು ಅಂತವ್ರೆ. ಅವ್ರ ಬುದ್ಧಿ ತೋರ್ಸಾದ್ಮೇಲೆ ಅವ್ರ ಯೋಗ್ಯತೆ ಏನು ಅಂತ ಗೊತ್ತಾಗೋದು. ಈಗಲೇ ಹೇಳ್ತಾ ಇದ್ದೀನಿ ದಿಶಾ, ಇದನ್ನೆಲ್ಲ ತಗೊಂಡು ಹೋಗಿ ವಾಪಸ್ ಕೊಟ್ಬಿಡ್ಬಾ. ಯಾಕಕ್ಕ, ಅವರಷ್ಟು ಆಸೆಯಿಂದ ಕಳ್ಸಿದ್ದಾರೆ. ಅದೇ ಅದೆಂಥ ಆಸೆ ಅಂತ ನಿಮ್ಗಳಿಗೆ ತಿಳ್ಕೊಳ್ಳೋ ಬುದ್ಧಿ ಇಲ್ಲ. ಬೇಡ ದಿಶಾ, ಕೆಲವರು ಇದನ್ನೆಲ್ಲ ಕೊಡಿಸಿ ಆಮೇಲೆ ನಾವು ಜೀವನಕ್ಕೆ ಕೊಳ್ಳಿ ಇಡೋಕ್ಕೆ ಪ್ರಯತ್ನ ಪಡ್ತಾರೆ. ನನಗೆ ಯಾಕೋ ಅವ್ನು ನಿನ್ನ ಮೇಲೆ ಕಣ್ಣಿಟ್ಟಿದ್ದಾನೆ ಅನಿಸ್ತಾ ಇದೆ. ಅದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು. ಸಾಧ್ಯನೇ ಇಲ್ಲ ಅಕ್ಕ. ಆ ರೀತಿ ಕೆಟ್ಟ ದೃಷ್ಟಿಯಿಂದ ನೋಡೋರು ಅಕ್ಕ ತಂಗಿ ಅಂತ ಯಾರು ಮಾತಾಡಲ್ಲ. ಅಕ್ಕ ತಂಗಿ ಅಂತನಾ? ನಿಮ್ಮನ್ನ ಏನಂತ ಕರೀಲಿ ಅಂದಿದ್ದಕ್ಕೆ ಅಣ್ಣ ಅನ್ಕೊಳ್ಳಿ ಅಂದ್ರು, ನನ್ನ ತಂಗಿ ಅಂತೆಲ್ಲ ಅಂದ್ರು. ಅದಕ್ಕಿಂತ ಒಳ್ಳೆತನ ಬೇಕೇನಕ್ಕ? ತಂಗಿ ಅಣ್ಣ ಅನ್ಕೊಂಡು ಈಗಿನ ಕಾಲದಲ್ಲಿ ಇಷ್ಟೊಂದೆಲ್ಲ ಯಾರೇ ಮಾಡ್ತಾರೆ? ಅವ್ರು ಮಾಡ್ತಿದ್ದಾರಲ್ವಾ, ಅಟ್ಲೀಸ್ಟ್ ಖುಷಿ ಪಡಕ್ಕ. ನನಗೇನೂ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಏನೋ ತಪ್ಪು ನಡೀತಾ ಇದೆ. ಹೋಗಲಿ, ಅವನ ಮನೆ ಎಲ್ಲಿದೆ ಅಂತಾರು ಗೊತ್ತಾ? ಇದೇ ಏರಿಯಾದಲ್ಲಂತೆ, ಆದರೆ ಅಡ್ರೆಸ್ ಗೊತ್ತಿಲ್ಲ. ಅವನ ಹೆಸರೇನು ಅಂತಾರು ತಿಳ್ಕೊಂಡಿದ್ದೀರಾ? ಏನೋ ಹೇಳಿದ್ರು. ಅಭಯ್. ಅದೇ ಹೆಸರು ತಕ್ಕಂಗೆ ನಮಗೆಲ್ಲ ಅಭಯ ಹಸ್ತೆ ನೀಡ್ತಿದ್ದಾರೆ. ನಿಜವಾಗ್ಲೂ ಅಕ್ಕ, ಅವ್ರೊಂಥರ ಬಂಗಾರದ ಮನುಷ್ಯ ಇದ್ದಾಗ. ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಷ್ಟೆಲ್ಲ ಹೆಲ್ಪ್ ಮಾಡೋ ಗುಣ ಎಷ್ಟು ಜನಕ್ಕಿರುತ್ತೆ, ನೀನೇ ಹೇಳು. ಎಕ್ಸ್ಪೆಕ್ಟೇಷನ್ ಇದೆ ದಿಶಾ, ಖಂಡಿತ ಇದೆ.